ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಹೂಗಳಿಂದ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಎಲ್ರಿಗೂ ಗೊತ್ತು. ಅಷ್ಟೇ ಅಲ್ಲದೆ ಹೂಗಳಿಂದ ಅದೃಷ್ಟ ಕೂಡ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳನ್ನ ಎದುರಿಸ್ತಾ ಇದ್ದೀರಾ? ಹಾಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಹೂವಿಂದ ಈ ಉಪಾಯ ಮಾಡಿ ನೋಡಿ. ನಿಮ್ಮ ಜೀವನದ ಅದೃಷ್ಟವೇ ಬದಲಾಗುತ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಹಣದ ಕೊರತೆ ಇದ್ರೆ ವಿಶೇಷವಾಗಿ ದಾಸವಾಳ ಹೂಗಳನ್ನ ಬಳಸಿ. ಬೆಳಗ್ಗೆ ಬೇಗನೆ ಎದ್ದು ಸೂರ್ಯೋದಯವಾಗುವಾಗ ಸೂರ್ಯನಿಗೆ ಪೂಜೆ ಮಾಡಿ ಒಂದು ತಾಮ್ರದ ಚೊಂಬಿನೊಳಗೆ ನೀರು ಹಾಗೂ 5 ದಳಗಳು ಇರುವ ದಾಸವಾಳ ಹೂಗಳನ್ನು ಹಾಕಿ ಸೂರ್ಯದೇವರಿಗೆ ಅರ್ಪಿಸಿ. ಇದರಿಂದ ನಿಮ್ಮ ಆರ್ಥಿಕ ಬಿಕ್ಕಟ್ಟು ನಿವಾರಿಸುತ್ತೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಶಾಂತಿ ಹಾಗೂ ಪಾಸಿಟಿವ್ನೆಸ್ ಕಾಪಾಡ್ಕೊಳ್ಳೋಕೆ ನಿಮ್ಮ ಮನೆಯಲ್ಲಿ ದಾಸವಾಳ ಗಿಡವನ್ನ ನೆಡಿ. ಆದರೆ ನೆನಪಿಡಿ, ದಾಸವಾಳ ಸಸ್ಯವನ್ನ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾತ್ರ ನೆಡಬೇಕು. ಇದು ಮನೆಯಲ್ಲಿ ಪಾಸಿಟಿವ್ನೆಸ್ ನ ಹೆಚ್ಚು ಮಾಡುತ್ತೆ ಹಾಗೂ ಕುಟುಂಬದ ಸಮೃದ್ಧಿಯನ್ನ ತರುತ್ತೆ. ದಾಸವಾಳ ಗಿಡ ನಿಮ್ಮ ಮನೆ ಸುತ್ತ ಇರೋ ನೆಗೆಟಿವ್ ಎನರ್ಜಿನ ಹೀರ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಆದಷ್ಟು ದಾಸವಾಳ ಸಸ್ಯವನ್ನ ಒಣಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಇನ್ನು ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಪರಸ್ಪರ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕಾಗದೆ ಒದ್ದಾಡ್ತಿದ್ರೆ ರಾತ್ರಿ ಮಲ್ಗೋ ಮುನ್ನ ನಿಮ್ಮ ದಿಂಬಿನ ಕೆಳಗೆ ದಾಸವಾಳ ಹೂವನ್ನ ಇಡಿ. ಇದು ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಮತ್ತು ಸಾಮರಸ್ಯವನ್ನ ಹೆಚ್ಚು ಮಾಡುತ್ತೆ. ಹಾಗೆ ಒಬ್ರಿಗೆ ಇನ್ನೊಬ್ರ ಮೇಲಿರೋ ತಪ್ಪು ಗ್ರಹಿಕೆಗಳನ್ನ ದೂರ ಮಾಡಿ ನಿಮ್ಮ ದಾಂಪತ್ಯ ಜೀವನ ಸಿಹಿ ಆಗೋಕೆ ಸಹಾಯ ಮಾಡುತ್ತೆ. ನೀವೇನಾದ್ರೂ ವ್ಯವಹಾರದಲ್ಲಿ ಪ್ರಗತಿ ಕಾಣ್ಬೇಕಾ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣ್ಬೇಕು ಅಂತಿದ್ರೆ ಲಕ್ಷ್ಮೀ ದೇವಿಗೆ ದಾಸವಾಳ ಹೂವನ್ನ ಅರ್ಪಿಸಿ. ಜೊತೆಗೆ ಯಾವುದಾದ್ರೂ ಸಿಹಿಯನ್ನ ನೈವೇದ್ಯವನ್ನಾಗಿ ಅರ್ಪಿಸಿ. ಈ ಒಂದು ಪರಿಹಾರ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಹಾಗೆ ಆ ವ್ಯಕ್ತಿಗೆ ಉತ್ತಮ ಉದ್ಯೋಗ, ಬಡ್ತಿ, ವ್ಯವಹಾರದಲ್ಲಿ ಪ್ರಗತಿ ಖಂಡಿತ ದೊರೆಯುತ್ತೆ. ನೀವೇನಾದ್ರೂ ಹೆಚ್ಚು ಸಾಲ ಮಾಡ್ಕೊಂಡು ಅದನ್ನ ತೀರ್ಸಕ್ಕಾಗದೆ ಒದ್ದಾಡ್ತಾ ಇದ್ದೀರಾ? ಹಾಗಿದ್ರೆ ಈ ಉಪಾಯ ಖಂಡಿತ ನಿಮಗೆ ಸಹಾಯಕ್ಕೆ ಬರುತ್ತೆ. ನೀವು ಮಾಡ್ಬೇಕಾಗಿರೋದಿಷ್ಟೇ. ಪ್ರತಿ ಶುಕ್ರವಾರ 5 ದಳಗಳು ಇರುವ ಕೆಂಪು ದಾಸವಾಳ ಹೂವನ್ನು ತಗೊಂಬಂದು ಗಣೇಶ ಹಾಗೂ ದುರ್ಗಾ ಮಾತೆಯನ್ನು ಪೂಜೆ ಮಾಡಿ ಆ ದಾಸವಾಳ ಹೂವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಆದಷ್ಟು ಬೇಗ ನಿಮ್ಮ ಸಾಲ ತೀರ್ಲಿ ಅಂತ ಸಂಕಲ್ಪ ಮಾಡ್ಕೊಂಡು ಆ ಹೂವನ್ನು ತಗೊಂಡೋಗಿ ನಿಮ್ಮ ತಿಜೋರಿ ಅಂದ್ರೆ ಕ್ಯಾಶ್ ಬಾಕ್ಸ್ ನಲ್ಲಿ ಇಡ್ಬೇಕು. ಮುಂದಿನ ಶುಕ್ರವಾರ ಹೊಸ ಹೂವನ್ನು ತಗೊಂಬಂದು ಆ ತಿಜೋರಿಯಲ್ಲಿ ಇಟ್ಟು ನಂತರ ಒಣಗಿದ ಹಳೆ ಹೂವನ್ನು ಯಾವ್ದಾದ್ರು ಗಿಡದ ಬುಡಕ್ಕೆ ಹಾಕ್ಬೇಕು. ಇದನ್ನು ಸತತವಾಗಿ 7 ಶುಕ್ರವಾರಗಳು ಮಾಡ್ಬೇಕು. ಆದಷ್ಟು ಬೇಗ ನಿಮ್ಮ ಸಾಲ ತೀರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಎಲ್ರಿಗೂ ಒಳ್ಳೆದಾಗ್ಲಿ. ನಮಸ್ಕಾರ.